ಕರ್ತನ ಮಹಿಮೋನ್ನತವಾದಂತ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸಿ ದಿನ ದಿನವನ್ನ ಒದಗಿಸಿ ಕೊಡ್ತಾ ಇದ್ದಾರೆ. ಅದು ಮಾತ್ರವೇ ಅಲ್ಲ, ಪ್ರತಿನಿತ್ಯ ತನ್ನ ವಾಗ್ದಾನ ವಾಕ್ಯಗಳ ಮೂಲಕ ನಮ್ಮನ್ನ ಎಷ್ಟು ಆಶೀರ್ವಾದಕರವಾಗಿ ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಆತನ ಆಶೀರ್ವಾದವನ್ನ ಈ ಒಂದು ವಾಗ್ದಾನಗಳ ಮೂಲಕ ನಾವು ಹೊಂದಿಕೊಳ್ತಾ ಇದ್ದೇವೆ. ಭರವಸೆಯಿಂದ ಧೈರ್ಯವಾಗಿ ಮುಂದೆ ಸಾಗಲಿಕ್ಕೆ ದೇವರು ಕೃಪೆ ಮಾಡಿ ಕೊಡ್ತಾ ಇರುವುದಕ್ಕಾಗಿ ನಾನು ಕರ್ತನಿಗೆ ಮಹಿಮೆನ ಸಲ್ಲಿಸಲಾಗಿದ್ದೇನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ನಮ್ಮನ್ನ ಪ್ರೀತಿಸಿ ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 16ನೇ ಜ್ಞಾನೋಕ್ತಿ 3ನೇ ವಚನ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ಒಂದು ಕಾರ್ಯಭಾರ, ನಮ್ಮ ಒಂದು ಚಿಂತೆ, ನಮ್ಮ ಒಂದು ಆಲೋಚನೆಗಳು, ನಾವು ಮಾಡುವಂತ ಪ್ರಯತ್ನಗಳು, ಪ್ರಯಾಸ, ಇದೆಲ್ಲವೂ ಕರ್ತನಿಗೆ, ನಮ್ಮ ಹಿತವನ್ನ ಬಯಸುವಂತ ಕ್ರಿಸ್ತ ಯೇಸುವಿಗೆ, ನಮಗೆ ತಂದೆಯಾಗಿಯೂ ತಾಯಿಯಾಗಿಯೂ ಸ್ನೇಹಿತನಾಗಿ ಪ್ರತಿ ಕ್ಷಣ ನಮ್ಮೊಟ್ಟಿಗಿರುವಂತ ನನ್ನ ಕ್ರಿಸ್ತ ಯೇಸುವಿಗೆ ನಾವು ನಮ್ಮ ಕಾರ್ಯವನ್ನ, ನಮ್ಮ ಚಿಂತೆಗಳನ್ನ, ನಮ್ಮ ಪ್ರಯಾಸವನ್ನ ನಾವು ಒಪ್ಪಿಸಿಕೊಟ್ಟು ದೇವರಲ್ಲಿ ಎದುರು ನೋಡುವವರಾದ್ರೆ, ದೇವರನ್ನ ನಾವು ದೃಷ್ಟಿಸಿ ನೋಡೋದೇ ಆದ್ರೆ, ದೇವರಲ್ಲಿ ನಾವು ನಿರೀಕ್ಷೆ ಉಳ್ಳವರಾಗಿದ್ರೆ ಆತನ ಏನ್ ಮಾಡ್ತಾರೆ ಗೊತ್ತಾ? ನಮ್ಮ ಉದ್ದೇಶಗಳನ್ನ ಸಫಲಪಡಿಸ್ತಾರೆ. ಆಮೇನ್. ಹಲ್ಲೆಲೂಯಾ. ಅದಕ್ಕಾಗಿ ನಾನು ದೇವಾದ ದೇವರಿಗೆ ಮಹಿಮೆನ ಸಲ್ಲಿಸೋಳಾಗಿದ್ದೀನಿ. ಅನೇಕ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ, ನಮ್ಮ ಒಂದು ಆಲೋಚನೆಗಳನ್ನ ನಮ್ಮ ಸ್ನೇಹಿತರೊಟ್ಟಿಗೋ ಸಂಬಂಧಿಕರೊಟ್ಟಿಗೋ ಹೆಚ್ಚು ಅನುಭವ ಉಳ್ಳಂತವರೊಟ್ಟಿಗೋ ಹಂಚಿಕೊಳ್ತಾ ಇರ್ತೇವೆ. ಸೊ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೇನೆ, ಇಲ್ಲ ಇದಕ್ಕಾಗಿ ನಾನು ಎದುರು ನೋಡ್ತಾ ಇದ್ದೇನೆ, ನನ್ನ ಆಲೋಚನೆ ಈ ರೀತಿ ಇದೆ, ಇಂಥ ಉದ್ಯೋಗವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ, ಈ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಎಂಬುದಾಗಿ ಅನೇಕ ರೀತಿಯಾದಂಥ ಆಲೋಚನೆಗಳು, ಅನೇಕ ರೀತಿಯಾದಂಥ ಪ್ರಯತ್ನಗಳನ್ನ ನಾವು ನಮ್ಮ ಇತರರಿಗೆ, ನಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಯಾರಿಗೋ ಒಬ್ಬರಿಗೆ ತಿಳಿಸ್ತಾ ಇರ್ತೇವೆ. ಅವರಿಂದ ಏನಾದ್ರೂ ನನಗೆ ಸಹಾಯ ಸಿಗ್ಬೋದೇನೋ, ಅಥವಾ ಅವರಿಂದ ಏನಾದ್ರೂ ನನಗೆ ಹೆಲ್ಪ್ ಆಗ್ಬೋದೇನೋ, ಅವರಿಂದ ನನಗೆ ಏನಾದ್ರು ಒಂದು ಸಜೆಷನ್ ಸಿಗ್ಬೋದೇನೋ, ಅವ್ರ ಅನುಭವಸ್ಥರು, ಅವ್ರು ಏನೋ ಒಂದು ಮಾರ್ಗವನ್ನ ನನಗೆ ತೋರಿಸ್ಬೋದೇನೋ. ಹೌದಾ? ನೀವು ಇದೇ ಪ್ರಯತ್ನ ಪಟ್ಟಿದ್ದೀರಾ ಪ್ರಿಯರೇ? ಆದರೆ ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಏನೇ ವಿಚಾರಗಳಾಗಿರ್ಬೋದು, ನಿನ್ನ ಏನೇ ಚಿಂತೆ ಆಗಿರ್ಬೋದು, ನಿನ್ನ ಏನೇ ಉದ್ದೇಶಗಳಾಗಿರ್ಬೋದು, ಅದು ಮನುಷ್ಯರಿಗೆ ತಿಳಿಸಿದ್ರೆ ಅವರು ಸಹಾಯ ಮಾಡಿದ್ರು ಮಾಡಿಲ್ಲ ಅಂದ್ರೂ ಅದು ಅಲ್ಪ ಕಾಲವೇ. ನಾವು ಅಷ್ಟ ಹೊಂದಿಕೊಳ್ಬೇಕಾಗತ್ತೆ. ದಾರಿ ತಪ್ಪಿ ಬಿಡ್ತೇವೆ ಪ್ರಿಯರೇ. ಆದರೆ ಯಾವಾಗ ನೀನು ಮೊಟ್ಟ ಮೊದಲನೇದಾಗಿ ನಿನಗೆ ಬರುವಂತ ಆಲೋಚನೆ, ನೀನು ಮಾಡುವಂತ ಪ್ರಯತ್ನ ಮೊಟ್ಟ ಮೊದಲನೇದಾಗಿ ನೀನು ದೇವರ ಸಮ್ಮುಖಕ್ಕೆ ಬಂದು ನಿನ್ನ ಎಲ್ಲ ಕಾರ್ಯಭಾರವನ್ನ, ಆ ಭಾರ ನಿನಗೆ ಹೊರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ, ಆ ಚಿಂತೆ ನಿನಗೆ ಹೊರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ, ದೇವರ ಸಮ್ಮುಖಕ್ಕೆ ಬಂದು ನಿನ್ನ ಉದ್ದೇಶ, ನಿನ್ನ ಚಿತ್ತವನ್ನ ದೇವರಿಗೆ ಒಪ್ಪಿಸ್ಕೊಡು. ದೇವರೇ ನಿನ್ನೆಲ್ಲ ಪ್ರಯತ್ನಗಳನ್ನ ಸಫಲಪಡಿಸುವ ಆತನು. ಯಾಕೆಂದ್ರೆ ಮನುಷ್ಯರು ಯಾರು ನಮ್ಮ ಹಿತವನ್ನ ಬಯಸೋದಿಲ್ಲ ಪ್ರಿಯರೇ. ನಾವು ಹೆಚ್ಚು ಅಭಿವೃದ್ಧಿ ಆಗ್ತಾ ಇರ್ತೇವೆ ಅಂದ್ರೆ ಕೆಲವೊಬ್ರು ಹೊಟ್ಟೆ ಕಿಚ್ಚಿನಿಂದಲೋ ಮತ್ಸರದಿಂದಲೋ ನಮ್ಮನ್ನ ಹೇಗಾದ್ರೂ ತುಳಿಬೇಕು, ನಾವು ಇನ್ನೂ ಅಭಿವೃದ್ಧಿ ಹೊಂದಲಬಾರ್ದು, ನಾವು ನಷ್ಟ ಹೋಗ್ಬೇಕು, ನಾವು ಸುಖ ಸಂತೋಷವಾಗಿರಬಾರ್ದು ಎಂಬುದಾಗೆ ನೆನೆಸ್ತಾರೆ. ಅದು ಅಕ್ಕಪಕ್ಕದವ್ರು ಆಗಿರ್ಬೋದು, ಸ್ವಂತದವರೇ ಆಗಿರ್ಬೋದು. ಒಬ್ಬರಿಗೆ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಹಿತವನ್ನ ಅವ್ರು ಬಯಸೋದಿಲ್ಲ. ನಮ್ಮ ಹಿತವನ್ನ ಬಯಸಿ ನಮಗೆ ಒಳ್ಳೆಯದನ್ನ ಮಾಡ್ಬೇಕು ಅನ್ಕೊಂಡು ನಮಗಾಗಿ ಎದುರು ನೋಡ್ತಾ, ನಮಗೋಸ್ಕರ ನಮ್ಮೆಲ್ಲರ ಒಂದು ಆಶಾಕಾಂಕ್ಷೆಗಳನ್ನ ನೆರವೇರಿಸಿರೋದು ಯಾರು ಗೊತ್ತಾ? ನನ್ನ ಕ್ರಿಸ್ತ ಯೇಸು. ನಿನ್ನನ್ನು ಪ್ರೀತಿಸಿರುವಂತ ಯೇಸು, ನಿನಗಾಗಿ ಪ್ರಾಣ ಕೊಟ್ಟಂತ ಯೇಸು, ನಿನಗೆ ಯಾವ ಹಾನಿ ಆಗ್ಬಾರ್ದು ಎಂಬುದಾಗಿ ಪ್ರತಿ ಕ್ಷಣವೂ ನಿನ್ನ ಮೇಲೆ ದೃಷ್ಟಿ ಇಟ್ಟು ನಿನ್ನ ಕಾಪಾಡ್ಕೊಂಡು ಬರ್ತಿರುವಂತ ಕ್ರಿಸ್ತನು ಆ ಕಾರ್ಯವನ್ನ ಮಾಡ್ತಾರೆ. ಅನೇಕರು ಚಿಂತೆ ಮಾಡ್ತಾರೆ,
ಚಿಂತೆ ಮಾಡಿ ಮಾಡಿ ನಾವು ಏನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಚಿಂತೆ ಮಾಡಿ ಮಾಡಿ ನಮ್ಮ ಆರೋಗ್ಯ ಹಾಳಾಗುತ್ತೆ. ಹೌದಾ? ನಾವು ಕ್ಷೀಣಿಸಿ ಹೋಗ್ಬಿಡ್ತೇವೆ, ಕುಗ್ಗಿ ಹೋಗ್ಬಿಡ್ತೇವೆ ಪ್ರಿಯರೇ. ನಿಮ್ಮ ಸ್ಥಿತಿ ಯಾವ ರೀತಿ ಇದೆ? ಚಿಂತೆ ಮಾಡಿ ಮಾಡಿ ನಿಮಗೆ ಆರೋಗ್ಯ ಬರುತ್ತೆ ಅಂತ ಅನ್ಕೊಂತಿದ್ದೀರಾ? ಚಿಂತೆ ಮಾಡಿದ ತಕ್ಷಣ ಆ ಪ್ರಾಬ್ಲಮ್ಸ್, ಆ ಸಮಸ್ಯೆ ಸಾಲ್ವ್ ಹೋಗ್ಬಿಡುತ್ತೆ ಅಂತ ಅನ್ಕೊಂತಾ ಇದ್ದೀವಾ? ಇಲ್ಲ. ನಿನ್ನ ಚಿಂತಭಾರ, ನಿನ್ನ ಕಾರ್ಯಭಾರ, ನಿನ್ನನ್ನು ಪ್ರೀತಿಸಿ ನಿನಗಾಗಿ ಎದುರು ನೋಡ್ತಾ ಇರುವಂತ ಕ್ರಿಸ್ತನ ಸಮ್ಮುಖಕ್ಕೆ ಬಂದು ನೀನು ಒಪ್ಪಿಸ್ಕೊಡು. ನಿನ್ನೆಲ್ಲ ಉದ್ದೇಶಗಳನ್ನ ಆತನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಮನುಷ್ಯರಾರ ಬಳಿ ಹೋಗ್ಬೇಡ. ಯಾರೋ ಸಹಾಯ ಮಾಡ್ತಾರೆ ಎಂಬುದಾಗಿ ಅವ್ರಿಗಾಗಿ ಎದುರು ನೋಡ್ತಾ ಕಾಯ್ಬೇಡ. ನಿನಗಾಗಿ ಎದುರು ನೋಡ್ತಿರೋ ಹತ್ರ ಬಾ. ನಿನ್ನನ್ನ ಪ್ರೀತಿಸಿ ಬಯಸ್ತಾ ಇರುವಂತ ಕ್ರಿಸ್ತನ ಬಳಿ ಬಾ. ಆತನನ್ನ ನಂಬು. ಆತನ ಮೇಲೆ ನಿನ್ನ ಚಿಂತೆ, ನಿನ್ನ ಕಾರ್ಯ, ನಿನ್ನ ಪ್ರಯಾಸ, ನಿನ್ನ ಪ್ರಯತ್ನ, ನಿನ್ನ ಆಲೋಚನೆ, ಅದು ಮಕ್ಕಳ ಕುರಿತೋ, ಅದು ನಿನ್ನ ವೈಯಕ್ತಿಕ ಜೀವಿತದ ಕುರಿತೋ, ಕುಟುಂಬದ ಕುರಿತೋ, ನಿನ್ನ ಆಧ್ಯಾತ್ಮಿಕವಾದ ಜೀವಿತದ ಕುರಿತೋ ನೀನು ಆಲೋಚಿಸ್ತಾ ಇದ್ದೀನೋ, ದೇವರ ಸಮ್ಮುಖಕ್ಕೆ ಬಂದು ಒಪ್ಪಿಸ್ಕೊಡು. ಖಂಡಿತವಾಗಿ ನಾವು ದೊಡ್ಡ ಕಾರ್ಯವನ್ನು ನೋಡ್ಲಿಕ್ಕೆ ಹೋಗ್ತಾ ಇದೆಯಾ? ಯಾವಾಗ ನೀನು ದೇವರ ಬಳಿ ಸಮ್ಮುಖಕ್ಕೆ ಬಂದು ನೀನು ಒಪ್ಪಿಸಿಕೊಡ್ತಿದ್ಯಪ್ಪ, ಇದು ನನ್ನ ಪರಿಸ್ಥಿತಿ, ಇದು ನನ್ನ ಆಲೋಚನೆ, ಖಂಡಿತವಾಗಿಯೂ ನೆರವೇರಿಸ್ತಾರೆ. ಆಮೇನ್, ಹಲ್ಲೆಲೂಯಾ. ನೀನು ಹೊಂದಿಕೊಳ್ತೀಯ ಅದನ್ನ. ಮೊದಲು ನಾವು ಮಾಡ್ಬೇಕಾಗಿರುವಂತ ಕಾರ್ಯ ನಾವು ಮಾಡಿದ್ರೆ, ನನ್ನ ಕ್ರಿಸ್ತನು ಮಾಡ್ಬೇಕಾಗಿರುವಂಥದ್ದು ಕ್ಷಣ ಮಾತ್ರದಲ್ಲಿ ಮಾಡಿಸಿ ಸಾಕು. ಆಮೇನ್. ಆತನಿಗೆ ಕ್ಷಣ ಸಾಕು. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಅಂಥ ಅನುಭವದಲ್ಲಿ ದೇವರು ನಮ್ಮೆಲ್ಲರನ್ನ ಆಶೀರ್ವಾದಕರವಾಗಿ ಬಲಪಡಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಸೊ ಅದೇ ರೀತಿಯಲ್ಲಿ ನಮ್ಮ ನಂಬರ್ ಈ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ತಾ ಇದೆ. ನೀವು ನಮಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಒಂದು ವಿಜ್ಞಾಪನೆಗಳನ್ನ ನಮಗೆ ಸೆಂಡ್ ಮಾಡ್ಬೋದು. ಕಾಲ್ ಮಾಡಿ ನಿಮ್ಮ ವಿಜ್ಞಾಪನೆಗಳನ್ನ ನಮಗೆ ತಿಳಿಸ್ಬೋದು. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರ ಅಂತ ದೇವರೇ ಸ್ತೋತ್ರ. ಈ ವಾಗ್ದಾನ ಮೂಲಕ ನಮ್ಮನ್ನು ಎಷ್ಟು ಆಧರಿಸ್ತಾ ಇದ್ದೀರಿ. ಈ ಸ್ವರವನ್ನ ಕೇಳಿಸ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತದ ಒಂದು ದೊಡ್ಡ ಮಹತ್ವದ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಿರುವುದಕ್ಕಾಗಿ ಸ್ತೋತ್ರ. ಸಮಸ್ಯೆ ಕರಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹಿಡಿದ ವಿಜಯಗಳ ಪರಲೋಕದ ತರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.